ವಿಚಾರ ಮಾಡುವಂಥ ಮಾತುಗಳದಾವಿವೆಲ್ಲ. ಇವತ್ತು ನಾವು ಮನುಷ್ಯರಾಗಿರುವಂಥವರು ಸ್ವಲ್ಪ ಏನಾದರೂ ಅನುಕೂಲ ಆಯ್ತು ಅಂದ್ರೆ ಎಲ್ಲದನ್ನು ಮರಿತೀವಿ. ಆದರೆ ಅವರು ಓದಬೇಕು, ಸಾಧಿಸಬೇಕು, ಕಲಿಬೇಕು, ಭಾಷಾಜ್ಞಾನವನ್ನು ತುಂಬಿಕೋಬೇಕು ಅಂತ ತಿಳ್ಕೊಂಡು ಸಾಧನೆ ಮಾಡ್ತಾ ಇದ್ದರು. ಅವರಿಗೆ 4 ಮುಖ್ಯವಾಗಿರುವಂಥ ಭಾಷೆಗಳು ಅದ್ಭುತವಾಗಿ ಬಂದು ಅವರು ಕನ್ನಡದಲ್ಲಿ ಪ್ರಭುತ್ವವನ್ನು ಪಡೆದರು. ಹಳೆಗನ್ನಡವನ್ನು ಬಹಳ ಚೆನ್ನಾಗಿ ಓದುವಂಥ ಸಾಧನೆಯನ್ನು ಮಾಡಿದರು. ಸಂಸ್ಕೃತ ಭಾಷಾ ಪಾಂಡಿತ್ಯವನ್ನು ಮಾಡಿಕೊಂಡ್ರು. ಇಂಗ್ಲೀಷ್ ಭಾಷೆಯನ್ನು ಸಂದರ್ಭ ಬಂದಾಗ ಬಹಳ ಸೊಗಸಾಗಿ ಮಾತನಾಡುವಂಥ ಸಾಧನೆಯನ್ನು ಮಾಡಿದರು. ಅದರ ಜೊತೆಗೆ ಹಿಂದಿ ಭಾಷೆಯಲ್ಲಿನೂ ಕೂಡ ಪ್ರಭುತ್ವವನ್ನು ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಮರಾಠಿಯೊಳಗೂ ಕೂಡ ಪೂಜ್ಯರು ಸಾಧನೆಯನ್ನು ಮಾಡ್ತಾರೆ. ಇಷ್ಟು ಭಾಷೆ ಸಾಧಿಸಬೇಕು ಅಂದ್ರೆ ಅದಕ್ಕೆ ವಿವೇಕ, ಜಾಣ್ಮೆ, ಅದರ ಜೊತೆಗೆ ಸ್ಫುಟವಾಗಿ ಮಾತನಾಡುವಂಥ ಶಕ್ತಿ ಯಾರಿಗಿರ್ತದೆ ಅವರು ಇದನ್ನು ಸಾಧನೆ ಮಾಡಕ್ಕೆ ಬರ್ತದೆ. ಇವತ್ತಿನ ಕಾಲದಂಗೆ ಅವತ್ತೇನು ಅನುಕೂಲಗಳಿರಲಿಲ್ಲ. ಎಲ್ಲೋ ಒಬ್ಬರು ಸಿಗ್ತಿದ್ರು, ಅಂಥವ್ರನ್ನ ಕರೆಸಿಕೊಂಡು ಮಠದಾಗಿಟ್ಕೊಂಡು ಅನುಕೂಲ ಮಾಡಿ ಇದನ್ನು ನೋಡಿ ಪಂಪಾಪತಿ ಶಿವಯೋಗಿಗಳ ಆನಂದ ಪಡ್ತಿದ್ರಂತ. ಈ ಮರಿಯೊಳಗ, ಈ ಸಾಧಕನೊಳಗ ಎಂಥ ಅಪರೂಪದ ಹಂಬಲ ಅದ ಅಲ್ಲ, ಇದಕ್ಕೆ ನನ್ನ ಬೆಂಬಲದ ಆಶೀರ್ವಾದ ಇರಬೇಕು ಅಂತ ಅವರು ಎಲ್ಲದಕ್ಕೂ ಸಹಕಾರವನ್ನು ಕೊಡ್ತಿದ್ರಂತ. ಇದು ಗುರು ಶಿಷ್ಯರ ಅನೋನ್ಯವಾಗಿರುವಂಥ ಸಂಬಂಧ ಅದ. ಕಾರಣ ಪೂಜ್ಯರ ಆ ಅಪರೂಪದ ಸಾಧನಾ ಮಾರ್ಗ ಹಂಗೆ ಸಾಗುತ್ತದೆ. ಬಹುಶಃ ಸಾಧನೆ ಮಾಡ್ತಾ ಮಾಡ್ತಾ ಅವರ ಆಯುಷ್ಯವೂ ಕೂಡ ಬೆಳೀತಾ ಹೋಗ್ತದೆ. 20-21ರ ಹರೆಯದೊಳಗ ಸೇವೆಯಲ್ಲಿ ನಿರತರಾಗಿರುವಂಥ ಪರಮಪೂಜ್ಯರು ಏಕಾಂಗಿಯಾಗಿ ಉಳಿಯುವಂಥ ಕಾಲ ಸನ್ನಿಹಿತವಾಗ್ತದೆ. ಯರ್ನಾಳ ಮಠದ ಪರಮಪೂಜ್ಯರಾಗಿರುವಂಥ ಪಂಪಾಪತಿ ಶಿವಯೋಗಿಗಳು ಒಂದು ದಿನ ಬೆಳಗಿನ ಜಾವ ತಮ್ಮ ಯರ್ನಾಳ ಮಠದ ಲಿಂಗ ಪೂಜಾ ಮಂದಿರದೊಳಗೆ ಉತ್ತರಾಧಿಕಾರಿಯಾಗಿರುವಂಥ ಸಂಗನ ಬಸವಯ್ಯನವರು ಅವರ ಕೊನೆಯ ದಿನದ ಪೂಜೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿರುವಾಗ ಪಂಪಾಪತಿ ಶಿವಯೋಗಿಗಳು ಲಿಂಗ ಪೂಜಾ ಮಂದಿರವನ್ನು ಪ್ರವೇಶ ಮಾಡುತ್ತಾರೆ. ದೇಹದ ತುಂಬ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿಕೊಳ್ತಾರೆ. ಕರಸ್ಥಲದ ಪರಮ ಜ್ಯೋತಿಯಾಗಿರುವಂಥ ಲಿಂಗಯ್ಯನಿಗೆ ಮಜ್ಜನವನ್ನ ಮಾಡ್ತಾರೆ. ನಾಮಾವಳಿಗಳನ್ನು ಹೇಳಿ ಲಿಂಗಯ್ಯನ ಪೂಜೆಯನ್ನು ನೆರವೇರಿಸ್ತಾರೆ. ಧೂಪ ದೀಪಾರತಿಯನ್ನು ಬೆಳಗಿ ಪರವಸ್ತು ಪರಮಾತ್ಮರಾಗಿರುವಂಥ ಇಷ್ಟ ಲಿಂಗಯ್ಯನನ್ನ ತಮ್ಮ ಎಡ ಅಂಗೈಯಲ್ಲಿ ಹಿಡಿದುಕೊಂಡು ಲಿಂಗವನ್ನ ನೋಡ್ತಾ ನೋಡ್ತಾ ಲಿಂಗದೊಳಗ ತದೇಕ ದೃಷ್ಟಿಯನ್ನ ನೆಟ್ಟು ಶಿವಯೋಗದ ಆನಂದದೊಳಗ ಪಂಪಾಪತಿ ಶಿವಯೋಗಿಗಳು ಲೀನ ಆಗ್ತಾರೆ. ನೋಟವೇ ಕೂಟ, ಕೂಟವೇ ಏಕ, ಏಕವೇ ಲಿಂಗ, ಲಿಂಗವೇ ಪರಿಪೂರ್ಣ, ಪರಿಪೂರ್ಣವೇ ಪರಬ್ರಹ್ಮ, ಪರಬ್ರಹ್ಮವೇ ತಾನಾಗಿ ಕುಳಿತನಾ ಶಿವಯೋಗಿ. ಲಿಂಗಲೋಲರಾಗಿ ಶಿವಯೋಗಿಗಳು ಕೂತಾರ. ದೃಷ್ಟಿ ಲಿಂಗದೊಳಗೆ ನೆಟ್ಟಿದೆ. ಅಂದಿನ ದಿನದ ಸುಪ್ರಭಾತದ ಸಮಯದೊಳಗ ಅವರ ಆತ್ಮ ಪರಮಾತ್ಮವನ್ನ ಬೆರೆತು ಪರಮ ಪೂಜ್ಯ ಪಂಪಾಪತಿ ಶಿವಯೋಗಿಗಳು ಯರ್ನಾಳದೊಳಗ ಶ್ರೀಮಠದೊಳಗ ಲಿಂಗೈಕ್ಯರಾಗ್ತಾರೆ, ಲಿಂಗೈಕ್ಯರಾಗ್ತಾರೆ, ಲಿಂಗೈಕ್ಯರಾಗ್ತಾರೆ. ಈ ಪ್ರಸಂಗವನ್ನು ನೋಡಿರುವಂತ ತುಂಬು
ಸಂಗನ ಬಸವ ಶಿವಯೋಗಿಗಳಿಗೆ ಭಾವನಾತ್ಮಕವಾಗಿ ದುಃಖ ಆಗ್ತದೆ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ ತಮ್ಮ ಅಪರೂಪದ ಶಕ್ತಿಯನ್ನ ಗುರು ವರವಾಗಿ ಅನುಗ್ರಹ ಮಾಡಿರುವಂತ ಆ ಅಪರೂಪದ ಅಮೃತ ಘಳಿಗೆಯನ್ನ ನೆನೆಸಿಕೊಂಡು ವ್ಯಥೆ ಪಡ್ತಾರೆ. ಈ ಸುದ್ದಿ ಎಲ್ಲಾ ಕಡೆ ಹಬ್ಬುತ್ತದೆ. ಪರಮ ಪೂಜ್ಯರೆಲ್ಲ ದಯಮಾಡಿಸ್ತಾರೆ. ಎರ್ನಾಳ ಮಠಕ್ಕೆ ಸಂಬಂಧಪಟ್ಟಿರುವಂತ ಭಕ್ತ ಬಳಗ ಧಾವಿಸಿ ಬಂದು ಕಣ್ಣೀರು ಹಾಕ್ತಾರೆ. ಮಸೂತಿಯ ಭಕ್ತ ಬಳಗ ಬರ್ತದೆ. ಅಷ್ಟರೊಳಗಾಗಿ ಯರನಾಳದ ಸಂಗನ ಬಸವ ಶಿವಯೋಗಿಗಳು ತಾಯಿಯನ್ನು ಕೂಡ ಕಳ್ಕೊಂಡಿರ್ತಾರೆ. ಒಂದು ಕಡೆ ಜನ್ಮ ನೀಡಿದ ತಾಯಿ ಹೋದಳು ಅನ್ನುವಂಥ ಒಂದು ಭಾವ, ಒಂದು ಕಡೆ ಗುರುವೇ ತಾಯಿಯಾಗಿ ತಂದೆಯಾಗಿ ಅಗಲಿದ ಈ ನೋವಿನೊಳಗ ಯರ್ನಾಳ ಮಠದ ಆ ಪವಿತ್ರ ನೆಲದೊಳಗ ಪಂಪಾಪತಿ ಶಿವಯೋಗಿಗಳವರ ಕ್ರಿಯಾ ಸಮಾಧಿಯನ್ನು ಮಾಡಿಸಿ ಎಲ್ಲ ಪರಮ ಪೂಜ್ಯರು ಅದಕ್ಕೆ ಕೊನೆಯ ಮಂಗಲವನ್ನು ಪಾಡ್ತಾರೆ. ಮುಂದೆ ಯರನಾಳ ಪೀಠದ ಒಡೆತನವನ್ನು ಹೊತ್ತಿರುವಂಥ ತುಂಬು ಯೌವನದ ಸುರದ್ರೂಪಿಯಾಗಿರುವಂಥ 21 ವರುಷದ ನವ ತರುಣರಾಗಿರುವಂಥ ಸಂಗನ ಬಸವಶಿವ ಯೋಗಿಗಳು ಗುರುವಿನ ಸಮಾಧಿಯ ಅಪರೂಪದ ಗದ್ದಿಗೆಯ ಕಾರ್ಯವನ್ನು ಮಾಡಿಸ್ತಾರೆ ಭಕ್ತರ ಸಹಕಾರದೊಂದಿಗೆ. ಇವತ್ತಿಗೂ ನೀವು ಎರ್ನಾಳಕ್ಕೆ ಹೋದರೆ ಪಂಪಾಪತಿ ಶಿವಯೋಗಿಗಳ ಗದ್ದುಗೆ ಬಹಳ ಅಪರೂಪವಾಗಿ ಏನು ಕಾಣ್ತದೆ, ಅದಕ್ಕೆ ಶ್ರೀಕಾರವನ್ನು ಹಾಕಿ ಗುರುವಿನ ಸ್ಮರಣೆಯಲ್ಲಿ ಆ ಅಪರೂಪದ ಕಾರ್ಯವನ್ನು ನೆರವೇರಿಸಿದವರು. ಹೀಗೆ ಗುರು ಅಗಲಿದ ಮೇಲೆ ಆ ಶ್ರೀಮಠದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಪರಮಪೂಜ್ಯರು ಮುಂದೆ ಪರಮ ಗುರುವಿನ ಮೊದಲನೇ ವರುಷದ ಪುಣ್ಯಾರಾಧನೆಯ ಕಾರ್ಯಕ್ರಮ ಸನ್ನಿಹಿತವಾದಾಗ ಯರನಾಳದ ಭಕ್ತರನ್ನು ಕರೆದು ಯರನಾಳದ ಶ್ರೀಮಠಕ್ಕೆ ಸಂಬಂಧಪಟ್ಟಿರುವಂಥ ಅಭಿಮಾನಿ ಭಕ್ತ ಬಳಗವನ್ನು ಕರೆದು ಈ ವರುಷದ ಮೊದಲ ಪುಣ್ಯಾರಾಧನೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ಸಲುವಾಗಿ ನಾನೊಂದು ಸಂಕಲ್ಪವನ್ನು ಮಾಡಿಕೊಂಡೀನಿ. ಆ ಸಂಕಲ್ಪ ಏನು ಅಂದ್ರೆ, ಪ್ರಪ್ರಥಮ ಬಾರಿಗೆ ಅವರು ದೇವಿಯ ಉಪಾಸಕರಾಗಿ ದೇವಿಯ ಆರಾಧನೆಯನ್ನ ಮಾಡ್ತಾ ಶಕ್ತಿ ಉಪಾಸಕರಾಗಿ ಪಾರಾಯಣ ಮಾಡ್ತಿದ್ರು. ಹಾಗಾಗಿ ಅವರ ಮೊದಲ ಪುಣ್ಯಾರಾಧನೆಯ ಈ ಕಾರ್ಯಕ್ರಮದೊಳಗ ನಾನು ಪ್ರಪ್ರಥಮ ಬಾರಿಗೆ ಶ್ರೀದೇವಿ ಪುರಾಣವನ್ನು ಹೇಳಬೇಕು ಅನ್ನುವ ಸಂಕಲ್ಪ ಮಾಡೀನಿ. 21ನೇ ವಯಸ್ಸಿಗೆ ಪುರಾಣ ಹೇಳುವ ಪರಂಪರೆಗೆ ಶ್ರೀಕಾರವನ್ನು ಹಾಕಿದರು. ಯರನಾಳದ ಆ ಮಠದ ಒಡೆಯರಾಗಿರುವಂಥ ಸಂಗನ ಬಸವ ಶಿವಯೋಗಿಗಳು ಇನ್ನೂ ಬಂಧನಾಳಕ್ಕೆ ಬಂದಿಲ್ಲ, ಬರ್ತಾರೆ. ಯರನಾಳದ ಕಥೆ ಇದು. ಮೊದಲ ಬಾರಿಗೆ ಶ್ರೀದೇವಿ ಪುರಾಣ ಬಹಳ ಅದ್ಭುತವಾದ ಕಾವ್ಯ ಅದು. ಕನ್ನಡ ನಾಡಿನ ಇತಿಹಾಸದೊಳಗ ನೋಡಿ, 16ನೇ ಶತಮಾನದ ಪೂರ್ವಾರ್ಧ, 17ನೇ ಶತಮಾನದ ಉತ್ತರಾರ್ಧ, ಈ ಮಧ್ಯಭಾಗದೊಳಗ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಆದ್ವಾನಿ ತಾಲೂಕಿನ ಹರಿವಾಣ ಅನ್ನುವಂಥ ಗ್ರಾಮದೊಳಗ ವಿಶ್ವಕರ್ಮ ಬ್ರಾಹ್ಮಣರ ಮನೆಯೊಳಗ ಹುಟ್ಟಿರುವಂಥ ಝೇಂಕಪ್ಪ, ಆತನೇ ಚಿದಾನಂದವಧೂತ. ಸಿಂಧನೂರಿನ ಸನಿಹದಲ್ಲಿರುವಂಥ ರಾಯಚೂರು ಜಿಲ್ಲೆಯ ಇವತ್ತೇನು
ಸೋಮಲಾಪುರ ಅಂತ ಕರೀತೇವೆ, ಅದನ್ನು ಇವತ್ತು ಸಿದ್ಧ ಪರ್ವತ ಅಂತ ಕರೀತಾರ. ಆ ಪರ್ವತದ ಗುಡ್ಡದೊಳಗೆ ಬಂದು ಗುರುವಿನ ಆಣತಿಯಂತೆ ತುಂಗಭದ್ರೆಯ ತಟಾಕದಲ್ಲಿರುವಂಥ ಚಿದಾನಂದರ ಶಿಷ್ಯನಾಗಿ ವರಕೃಪೆಯನ್ನು ಪಡೆದು ಬಾಲ್ಯದೊಳಗೆ ತಂದೆ ತಾಯಿಗಳನ್ನು ಕಳ್ಕೊಂಡು ಗುರುವಿನ ಅನುಗ್ರಹವನ್ನು ಪಡ್ಕೊಂಡು ಗುರುಗಳು ಹೇಳಿದ್ರು, ಅಲ್ಲೊಂದು ಪರ್ವತ ಇದೆ, ಆ ಪರ್ವತ ನಿನ್ನಿಂದಾಗಿ ಅದು ಸಿದ್ಧ ಪರ್ವತ ಆಗಬೇಕು, ನಿನ್ನಿಂದಾಗಿ ಅದು ಅಂಬಾಮಠವಾಗಬೇಕು, ಅಲ್ಲಿ ಹೋಗಿ 12 ವರ್ಷಗಳ ಕಾಲ ನೀನು ಉಗ್ರವಾಗಿರುವಂತ ತಪಸ್ಸನ್ನ ಮಾಡಬೇಕು ಅಂತ ಹೇಳಿದ್ರು ಅವರು. ಅಯೋಧ್ಯಾಪುರದ ಚಿದಾನಂದರು ಅವರ ಅಪ್ಪಣೆಯನ್ನು ಪಡೆದು ಆಯ್ತು ಗುರುದೇವ ಅಂತ ಬರುವಾಗ ಗುರುಗಳು ಹೇಳಿದ್ರು, ನಿನ್ನೊಳಗ ನಿನ್ನ ತಪಸ್ಸು ಸಾಧನೆಯಾಗಬೇಕು ಅಂದ್ರೆ ನಿನ್ನ ಕಣ್ಣಿಗೆ ಕಾಣುವ ಎಲ್ಲ ಸ್ತ್ರೀಯರನ್ನು ಕೂಡ ನೀನು ದೇವಿಯ ಸ್ವರೂಪದೊಳಗೆ ಕಂಡ್ರ ಅಮ್ಮ ನಿನಗೆ ಪ್ರತ್ಯಕ್ಷ ಆಗ್ತಾಳ. ಆಯ್ತು ಗುರುದೇವ ಅಂತ ಬಂದು ಸಾಧನೆ ಮಾಡಿದ್ರು. ಆ ಪರ್ವತದೊಳಗ ಶ್ರೀದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅಲ್ಲಿ ಅಪರೂಪದ ಚಕ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿಯೇ ಕೂತ್ಕೊಂಡು ತಾವು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂಥ ಶ್ರೀದೇವಿಯ ಮಹಾತ್ಮೆಯನ್ನ 18 ಅಧ್ಯಾಯಗಳ ಮಹಾಕಾವ್ಯವಾಗಿ ಪುರಾಣವಾಗಿ ಚಿದಾನಂದ ಉದುತು ರಚನೆ ಮಾಡ್ಯಾರ. ಅದರೊಳಗ ಯೋಗ, ಆಧ್ಯಾತ್ಮ, ಈ ಜೀವನದ ಜೀವನ್ಮುಕ್ತಿ, ಇದರೊಳಗೆ ಏನೇನದ, ಇದು ಹೆಂಗ ನಿರ್ಮಾಣ ಆಗ್ಯದ, ಈ ಸೃಷ್ಟಿಯ ರಚನೆ ಹೆಂಗಾಗ್ಯದ, ಈ ಸೃಷ್ಟಿಗೆ ಮೂಲ ವಸ್ತು ಯಾವುದೋ ಅದೇ ಪರಬ್ರಹ್ಮ ವಸ್ತು, ಅದೇ ಶ್ರೀದೇವಿ ಅನ್ನುವಂಥ ತತ್ವಗಳನ್ನು ಅದರೊಳಗೆ ಅವರು ಹೇಳ್ಯಾರ. ಅಂತಹ ಶ್ರೀದೇವಿ ಪುರಾಣವನ್ನ ಯರ್ನಾಳದ ಶ್ರೀಮಠದೊಳಗ 1 ತಿಂಗಳುಗಳ ಕಾಲ ಸಂಗನ ಬಸವ ಶಿವಯೋಗಿಗಳು ತಮ್ಮ ಪ್ರಸಾದವಾಣಿಯಿಂದ ಹೇಳಕ್ ಶುರು ಮಾಡಿದರು. ನಿತ್ಯ ನಿತ್ಯ ಭಕ್ತಾದಿಗಳು ಬರ್ತಿದ್ರು, ಪುರಾಣ ಕೇಳ್ತಿದ್ರು, ಆನಂದ ಪಡ್ತಿದ್ರು. ಆ ಕಾಲದೊಳಗೆ ಬರುವ ಹೋಗುವ ವ್ಯವಸ್ಥೆ ಬಹಳ ತೊಂದರೆಯ ಕಾಲ ಅದೆಲ್ಲ. ಬಂದವರೆಲ್ಲ ಇಲ್ಲೇ ಉಳ್ಕೊಳ್ತಿದ್ರು, ವಾರಗಟ್ಲೆ ಇರ್ತಿದ್ರು, 15 ದಿವಸಗಟ್ಲೆ ಇರ್ತಿದ್ರು. ಬಂದವರಿಗೆಲ್ಲ ಪರಮ ಪೂಜ್ಯರು ಕಾಳಜಿಯನ್ನ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ರ ಯರ್ನಾಳದ ಭಕ್ತರು ನಮ್ಮಪ್ಪ ಅಪರೂಪದ ಯೋಗಿ ನಮಗೆ ಸಿಕ್ಕಾನಂತ ಎಲ್ಲರೂ ಸೇವೆಗೆ ಮುಂದಾಗ್ತಿದ್ರು. ಈ ರೀತಿ ಸಾಗಿರುವಾಗ ಒಂದು ಪ್ರಸಂಗ ನಡೀತದೆ. ಒಂದು ದಿನ ಯರ್ನಾಳದ ಸಮೀಪದ ಒಂದು ಹಳ್ಳಿಯಿಂದ ಪುರಾಣಕ್ಕಾಗಿ ಕತ್ತಲೆಯೊಳಗ ನಡೆದು ಬರುವ ಕಾಲದೊಳಗ ತುಂಬು ಯೌವನದ ಒಬ್ಬ ಯುವಕನಿಗೆ ದಾರಿಯೊಳಗ ಒಂದು ವಿಷಸರ್ಪ ಕಚ್ಚುತ್ತದ. ಕಾಗತ್ತಲೆ ಹಿಂಗೆಲ್ಲ ಬೆಳಕು ಆ ದಿನಮಾನದೊಳಗೆ ಎಲ್ಲಿಂದ ತರಬೇಕು? 100 ವರ್ಷದ ಇತಿಹಾಸದ ಪುರಾಣದ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೀವಿ. ಯಾವುದೂ ಅನುಕೂಲಗಳು ಇಲ್ಲದೇ ಇರುವ ಆ ಕಾಲದೊಳಗ ನಡೆದು ಬರುವಾಗ ಕಚ್ಚುತ್ತದ. ಇನ್ನೇನು ಮಠ ಸಮೀಪಿತ್ತು, ಈ ಘಟನಾ ನಡೀತು. ಜೊತೆಗೆ ಬರುವವರು ಈ ಪ್ರಸಂಗವನ್ನ ನೋಡಿ ಅವನು ಕುಸಿದು ಕೆಳಗೆ ಬಿದ್ದಾಗ ಹೊತ್ತುಕೊಂಡು ಯರ್ನಾಳದ ಮಠಕ್ಕೆ ತಗೊಂಡು ಬರ್ತಾರ. ಅಪ್ಪ ಅವರು ಪುರಾಣದ ವೇದಿಕೆಯನ್ನ ಕೂಡಬೇಕಾಗಿತ್ತಲ್ಲ, ಆ ಕಟ್ಟೆ ಮೇಲೆ ಕೂತ್ಕೊಂಡು ಇನ್ನೇನು ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ನುಡಿಯ ಜೊತೆಗೆ ಆರಂಭ ಮಾಡುವಾಗ ಸದ್ದುಗದ್ದಲು ಶುರುವಾಯಿತು. ಏನಾಯ್ತು? ಯಪ್ಪ ಬರುವಾಗ ಹಿಂಗಾಗ್ಯದ್ರಿ. ಒಬ್ಬನೇ ಮಗ, ತಾಯಿ ದುಃಖದಿಂದ ಅಳ್ತಾ ಇದ್ದಾಳೆ. ಬಂಧು ಬಳಗ ಅಪ್ಪ ಅವರ ಪಾದದ ಮುಂದೆ ತಂದು ಹಾವು ಕಚ್ಚಿರುವಂತ ಆ ಯುವಕನನ್ನ ತಂದು ಹಾಕ್ಯಾರ. ಅವ ಬಿಕ್ತಾ ಇದ್ದ ಬಾಯೊಳಗೆಲ್ಲ ಬುರುಗ ಬರ್ತಾ ಇತ್ತು. ಯಪ್ಪ ಇನ್ನು ಉಳೇಕಿಲ್ರಿ ಯಪ್ಪ,
ನೀವು ಉಳಿಸಬೇಕು ಅಂತ ತಿಳ್ಕೊಂಡು ಎಲ್ಲರೂ ಅತ್ಯಂತ ಭಕ್ತಿಯಿಂದ ಬೇಡಿಕೊಂಡಾಗ, ಶಿವಯೋಗಿ, ನನ್ನ ಬದುಕಿನೊಳಗ ಮೊದಲ ಬಾರಿಗೆ ಈ ಪರೀಕ್ಷೆಯನ್ನು ತಂದು ನೀನು ಒಡ್ಡಿದ್ದೀಯ. ಈ ಪರೀಕ್ಷೆಗೆ ನಾನು ಯೋಗ್ಯನೋ ಅಲ್ಲವೋ ಅದು ನಿನಗೇ ಗೊತ್ತು. ನೀನು ಮಾಡಿದಂತೆ ಆಗಲಿ ಗುರುದೇವ ಅನ್ನುವಂಥ ಗುರುವಿನ ಸ್ಮರಣೆಯನ್ನ ಮಾಡಿ, ಆ ತಾಯಿಯ ಸ್ಮರಣೆಯನ್ನ ಮಾಡಿ, ತಮ್ಮ ಪಾದೋದಕವನ್ನ ಅವನ ಬಾಯಿಯೊಳಗ ಹಾಕಿಸ್ತಾರೆ. ಶ್ರೀ ವಿಭೂತಿಯನ್ನ ಧಾರಣೆ ಮಾಡಿ 3 ಬಾರಿ ತಮ್ಮ ಹಸ್ತದಿಂದ ಅವನ ಶರೀರದ ಮೇಲೆ ಎಳೆದ್ರ ಅವನ ದೇಹದೊಳಗ ಪ್ರವೇಶವಾಗಿರುವಂತ ವಿಷವೆಲ್ಲ ಹಿಡಿದು ಎದ್ದು ಕೂಡ್ತಾನ. ಭಕ್ತರಂದ್ರು, ಎರ್ನಾಳದ ನಮ್ಮಪ್ಪ ಸಾಮಾನ್ಯನಲ್ಲ, ಸಾಕ್ಷಾತ್ ಶಿವನಾಗಿನೇ ಬಂದಾನೆ. ಸಾವಿನ ಹೋರಾಟದೊಳಗಿರುವಂತ ಯುವಕನ ವಿಷವನ್ನ ಇಳಿಸಿ ಪುನರ್ಜನ್ಮವನ್ನು ಕೊಟ್ಟಂತ ಪುಣ್ಯಾತ್ಮ ಅಂತ ತಿಳ್ಕೊಂಡು ಪುರಾಣ ಮುಗಿಯುವವರೆಗೆ ಆ ಯುವಕ ಶ್ರೀಮಠದೊಳಗ ಒಬ್ಬ ಸೇವಕನಾಗಿ ಉಳಿತಾನ. ಪುರಾಣದೊಳಗೆ ಈ ಸಂದರ್ಭವನ್ನ ಕವಿಗಳು ಬಹಳ ಸುಂದರವಾಗಿ ರಚನೆ ಮಾಡಿದ್ದಾರೆ. ಪರಮ ಶಿವಯೋಗಿಗಳ ಬದುಕಿನೊಳಗೆ ನಡೆಯುವಂತಹ ಪ್ರತಿ ಪ್ರಸಂಗಗಳು ಕೂಡ ಈ ಜಗತ್ತನ್ನ, ಈ ಸಮಾಜವನ್ನ, ಈ ಮಾನವ ಲೋಕವನ್ನ ಎಚ್ಚರಿಸುವ ಸಲುವಾಗಿನೇ ಎಲ್ಲಾ ಲೀಲೆಗಳು ನಡೀತಾವ. ಈ ಸುದ್ದಿ ಎಲ್ಲಾ ಕಡೆ ಹಬ್ಬುತ್ತದ. ಎರ್ನಾಳ ಮಠದ ಯುವ ತರುಣರಾಗಿರುವಂತ ಸಂಗನ ಬಸವ ಶಿವಯೋಗಿಗಳು ಸಾಮಾನ್ಯರಲ್ಲ. ಸಾಯುವ ಜೀವವನ್ನ ಬದುಕಿಸಿದ್ರು ಅನ್ನುವಂಥ ಸುದ್ದಿ ಎಲ್ಲಾ ಕಡೆ ಹರಡಿದಾಗ ನಿತ್ಯವೂ ಕೂಡ ಪರಮ ಪೂಜ್ಯರ ದರ್ಶನಕ್ಕೆ ಜನಗಳು ಧಾವಿಸಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಚ್ಚೆಚ್ಚು ಜನಗಳು ಬರುವಂತ ವ್ಯವಸ್ಥೆಗೆ ಇಲ್ಲಿ ದಾಸೋಹದ ವ್ಯವಸ್ಥೆನೂ ಕೂಡ ಆಗಬೇಕಲ್ಲ. ಬಂದವ್ರನ್ನ ಹಂಗೆ ಕಳ್ಸಕ್ ಆಗ್ತದೇನು? ಈಗ ನಂಗೆ ಬಂಧುಗಳೇನೆ ತಾಸಿನೊಳಗೆ ತಿರುಗಿ ಹೋಗುವಂತ ವ್ಯವಸ್ಥೆಗಳು ಇರಲಿಲ್ಲ. ಬಂದವರೆಲ್ಲ ಪ್ರಪಂಚ ಮರ್ತ ಪಾರಮಾರ್ಥದ ಕಡೆ ಬರ್ತಿದ್ರು. ಅವಾಗೆಲ್ಲ ಹಂಗಿತ್ತು ಕಾಲ. ಅದು ಹಿಂಗಿರುವ ಕಾಲದೊಳಗ ಒಂದು ದಿನ ಬಹಳ ಚಂದ ಪ್ರಸಂಗ ಬರ್ದಾರ. ಅಪ್ಪ ಅವರು ಮಠದೊಳಗ ಕೂತಾರ, ಎರ್ನಾಳ ಮಠದೊಳಗ ಕುಂತಿರುವ ಸಂದರ್ಭದೊಳಗ ಆ ಎರ್ನಾಳದ ಮಧ್ಯ ವಯಸ್ಸಿನ ಒಬ್ಬ ತಾಯಿ ಗದ್ಗೆ ದರ್ಶನ ಮಾಡಿಕೊಂಡು ಅಪ್ಪಗಳಿಗೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ ಬಂದಾಗ ಪೂಜ್ಯರ ಅಪ್ಪಣೆ ಮಾಡ್ತಾರ. ಏನವ್ವ, ಮನೆಯೊಳಗೆ ಹೈನ ಐತೇನು ಅಂದ್ರೆ ಹಾಲು ಹೈನ ಐತೇನು? ಅಪ್ಪ ಅವ್ರಿಗೆ ಗೊತ್ತಿತ್ತು ಆಕಿ ಮನೆಯೊಳಗ ಎಮ್ಮಿ ಆಕಳ ಅದಾವ, ಈಕಿ ಹೈನ ಮಾಡ್ತಾಳ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹೈನ ಐತೇನು ಅಂತ ಕೇಳಿದಾಗ ಆಕಿ ಐತಿ ಅಂದ್ರ ಎಲ್ಲಿ ತಂದು ಕೊಡೋದು ಬರ್ತದೋ ಅಂತ ವಿಚಾರ ಮಾಡಿ, ಯಪ್ಪ ಅದಾವ ದನ ಎಲ್ಲ ಆದ್ರ ಒದ್ಕೊಂಡಾವ ಅಂದ್ಲಾಕಿ. ಹಿಂಡಂಗಿಲ್ಲ ಯಾವು, ಆಗಲಿ ಬಿಡು, ಹಿಂಡಿದಾಗ ತಂದು ಕೊಡಂತಿ ಅಂದ್ರ ಅವ್ರು. ಮಾತು ಭಾಳ ಚಂದ ಅದಾವ, ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಭಾಳ ಚಂದದ ಸಂದರ್ಭ. ಹಿಂಡಿದಾಗ ತಂದು ಕೊಡು ಅಂದ್ರ ಅವರು. ಆಯ್ತು, ನಾ ಗೆದ್ದೆ ಅಂದ್ಲಾಕಿ. ಗೆದ್ದ ಮನೆಗೆ ಬಂದ, ಹೊತ್ತು ಮುಣಿಗಿ ದೊಡ್ಡ ತಂಬಿಗೆ ತಗೊಂಡು ಹಿಂಡಾಕ್ ಹೋಗಿ ಕೂತಾಳ. ಹನಿ ಹಾಲು ಬರವಳು. ನನ್ನ ಎಮ್ಮಿಗೇನಾತು, ನನ್ನ ಆಕಳಕ್ಕೇನಾತು? ಕೈ ಹಾಕ್ತಾಳ, ಕೆಚ್ಚಲ ತೊಳಿತಾಳ, ಹಿಂಡ್ತಾಳ, ಇಲ್ಲ ಇಲ್ಲ. ಅವಾಗ ಒಳಗೆ ಶುರುವಾತ ಸಂಶಯ.
ನಾನು ಅಪ್ಪ ಅವ್ರ ಮುಂದೆ ಸುಳ್ಳು ಹೇಳಿ ಬಂದೆ. ಹೈನ ಇದ್ರೂ ಕೂಡ ಏನೂ ಹಿಂಡಂಗಿಲ್ಲ ಇಲ್ಲ ಅಂದೆ. ಅವರಂದ್ರು ಹಿಂಡಿದಾಗ ತಂದು ಕೊಡು ಅಂದ್ರು. ಬಹುಶಃ ಅವ್ರು ಅಂದಂಗ ಆಗ್ಯದ ತಿಳ್ಕೊಂಡ್ಲಿ. ಅವರು ಅಂದಂಗ ಆಗ್ಯದ. ಇನ್ನು ಹೆಂಗೆ ಮಾಡೋದು? ಇವತ್ತೊಂದಿನ ಹಿಂಡಲಿಲ್ಲ ಅಂದ್ರೆ ನಾಳೆಗೆ ಹಿಂಡ್ತದ ಅಂದ್ಲಾಕಿ. ಮತ್ತು ಮುಂಜಾನೆ ಎಂಡಿಗಸ ಎಲ್ಲ ಬೆಳೆದು ತಂಬಿಗೆ ತಗೊಂಡು ಅವಾಗೆಲ್ಲ ಮಣ್ಣಿನ ಕುಡಿಕೆಯಾಗ ಹಿಂಡಿ ಹಾಕ್ತಿದ್ರಲ್ಲ. ತಂಬಿಗೆ ತಗೊಂಡು ಕೆಚ್ಚಲ ತೊಳೆದು ಅದಕ್ಕೊಂದಿಟ್ಟು ತುಪ್ಪ ಬೆಣ್ಣೆ ಒರೆಸಿ ಇಷ್ಟೆಲ್ಲ ಪಕ್ಕ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಹಿಂಡ್ಕೊಂಡು ಅಭ್ಯಾಸ ಅದ, ಅದಕ್ಕೆ ಹೇಳತ್ತೀನಿ ನಿಮಗೆ. ನಮ್ಮ ಆಶ್ರಮದಾಗ ಗೋವುಗಳನ್ನು ಸಾಕಿವಿ, ನಾವ ಹಿಂಡ್ಕೋತೀವಿ, ಹೆಂಡಿ ಕಸ ಬೆಳಿತೀವಿ, ಎಲ್ಲ ಮಾಡ್ತೀವಿ. ಅದಕ್ಕೆ ಅನುಭವದ ಮಾತು ಹೇಳ್ತೀನಿ ನಿಮಗೆ. ಇಲ್ಲ ಅಂದರೆ ಹಿಂಡ್ಕೊಡ್ಲ ತಿಟ್ಟ ಹೇಳ್ಬೇಕಾಗತ್ತೆ. ಇಷ್ಟೆಲ್ಲ ಕೈ ಮಾಡಿ ಹೇಳಕ್ಕೆ ಬರಲ್ಲ. ಅದು ಹಿಂಡ್ಕೊಳ್ಳೋ ಪದ್ಧತಿನೇ ಹಿಂಗದ. ಇದು ಎಬ್ಬಟ್ಟು ಹಿಂಗೆ ಹಿಂಗೆ ಹಿಂಗೆ, ಹೌದಿಲ್ಲವ? ಹಿಂಡ್ಕೊಳ್ಳೋರು ಓಕೆ ಅನ್ರಿ? ಪಕ್ಕ ಹಿಂಡ್ಕೊಳಕ್ಕೆ ಹೋಗ್ಯಾಳ. ಬೆಳಿಗ್ಗೆನೂ ಇಲ್ಲ ಇಲ್ಲ ಅತಿಯಾಗಿ ಜೋರಾಗಿ ಹಿಂಡಾಕು ಹೋದ್ಲು. ನಿಮ್ಗೆ ಹೇಳ್ತೀನಿ, ಜಾಡಿಸಿ ಒದಿತು, ಗಡಿಗೆ ಹೊಡೀತು. ಇದು ಹೋಗಿ ಹೆಂಡ್ಯಾಗ ಬಿತ್ತು. ಮಾರಿ ಎಲ್ಲ ಹೆಂಡಿ ಮುದುಕಿದು. ನಡೆದ ಘಟನಾ ಇದು ಎರ್ನಾಳದಾಗ ಅಪ್ಪ ಅವ್ರ ಲೀಲಾ. ನಿಮಗೆ ಹೇಳ್ತೀನಿ, ಇನ್ನ ಅಪ್ಪನ ಹತ್ರ ಹೋದ್ರೆ ನನ್ನ ಕೆಲಸ ಅದ್ಲಾಕಿ. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ಗುರುವಿನ ಮುಂದೆ ದೇವ್ರ ಮುಂದೆ ಎಂದೂ ಮಹಾತ್ಮರ ಮುಂದೆ ಸುಳ್ಳು ಆಡಬಾರ್ದು, ವಂಚನೆಯ ಮನಸ್ಸಿರಬಾರ್ದು. ಭಕ್ತಿ ಗೊತ್ತೇನ್ರಿ? ನಿರ್ವಂಚ ಮನಸ್ಸಿನಿಂದ ಮಾಡುವ ಭಕ್ತಿಯೇ ಅದು ನಿಜವಾದ ಭಕ್ತಿ.